ಓಂ ನಮಃ ಶಿವಾಯ. ಇಂದಿನ ವಿಷಯವೇನೆಂದರೆ, ಯೋಗದಲ್ಲಿ ಎಂಥ ವ್ಯಕ್ತಿಗಳು ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಯಾರೆಲ್ಲ ಯೋಗದ ಅಧಿಕಾರವನ್ನು ಪಡೆದುಕೊಳ್ಳುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಯೋಗದ ಅಧಿಕಾರವನ್ನು ಯಾರು ಪಡೆಯುತ್ತಾರೆ ಎಂದರೆ, ನಿಯಮಿತವಾಗಿ ಆಹಾರ ವಿಹಾರಗಳಲ್ಲಿ ಮತ್ತು ನಿದ್ರೆ ಮತ್ತು ಕರ್ಮೇಂದ್ರಿಯಗಳ ಹಿಡಿತದಲ್ಲಿ ಇರುವರು. ಇದರ ಅರ್ಥ ಏನೆಂದರೆ, ಸರಿಯಾದಂಥ ಆಹಾರ ವಿಹಾರ ಇರಬೇಕು ಮತ್ತು ಸರಿಯಾದಂಥ ನಿದ್ರೆ ಇರಬೇಕು ಮತ್ತು ಇಂದ್ರಿಯಗಳ ಮೇಲೆ ಹಿಡಿತ ಇರಬೇಕು. ಇಂಥವರು ಯೋಗದಲ್ಲಿ ಅಧಿಕಾರವನ್ನು ಪಡೆದುಕೊಳ್ಳುತ್ತಾರೆ. ಹಾಗಾದರೆ ಯಾರೆಲ್ಲ ಯೋಗದ ಅಧಿಕಾರವನ್ನು ಪಡೆದುಕೊಳ್ಳುವುದಿಲ್ಲ ಅಂದ್ರೆ, ಈಗ ಯಾರು ಆಹಾರ ವಿಹಾರ ಸರಿ ಇರುವುದಿಲ್ಲೋ, ಯಾರು ಅತಿ ಹೆಚ್ಚು ನಿದ್ರೆ ಮಾಡುತ್ತಾರೋ, ಯಾರು ಅತಿ ಹೆಚ್ಚು ಜಾಗರೂಕರಾಗಿರುತ್ತಾರೋ, ಯಾರು ಅತಿ ಹೆಚ್ಚು ಊಟವನ್ನು ಮಾಡುತ್ತಾರೋ ಅಂಥ ವ್ಯಕ್ತಿಗಳು ಯೋಗದ ಅಧಿಕಾರವನ್ನು ಪಡೆದುಕೊಳ್ಳೋದಿಲ್ಲ. ಹಾಗೇ ಅವರು ಇಂದ್ರಿಯ ಮತ್ತು ಇಂದ್ರಿಯಾರ್ಥಿಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದಿಲ್ಲೋ ಅಂಥ ವ್ಯಕ್ತಿಗಳು ಯೋಗದ ಅಧಿಕಾರವನ್ನು ಪಡೆದುಕೊಳ್ಳುವುದಿಲ್ಲ ಎಂಬುದನ್ನು ಭಗವದ್ಗೀತೆಯಲ್ಲಿ 6ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಹಾಗೆಯೇ ಹಠಯೋಗ ಮತ್ತು ಗೇರಂಡ ಸಹಿತದಲ್ಲೂ ಕೂಡ ಉಲ್ಲೇಖವಿದೆ. ಈಗ ಅಧಿಕಾರವನ್ನು ಪಡೆದು ಯೋಗಿಯಾಗುವನು ಅವನು ದಿನನಿತ್ಯ ಆಹಾರ ಪದ್ಧತಿಯಲ್ಲಿ ಮತ್ತು ಚೆನ್ನಾಗಿ ನಿದ್ರೆ ಮಾಡುವುದರಲ್ಲಿ, ಹಾಗೆ ಚೆನ್ನಾಗಿ ಜಾಗೃತವಾಗಿ ಇರುವುದರಲ್ಲಿ, ಹಾಗೆ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿಟ್ಟುಕೊಂಡು ಸಾಧನೆ ಮಾಡುವವನು ಮಾತ್ರ ಯೋಗದ ಅಧಿಕಾರಿಯಾಗುತ್ತಾನೆ ಎಂದು ತಿಳಿಸಿದ್ದಾರೆ. ಓಂ ನಮಃ ಶಿವಾಯ. ಹರಿ ಓಂ ತತ್ಸತ್.